ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಕರ್ನಾಟಕದ ಹೆಮ್ಮೆಯ ಪಕ್ಷಿಗಳ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಬಂದಿದ್ದೇವೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಬಳಿ ಕಾವೇರಿ ನದಿಯ ಒಡಲಿನಲ್ಲಿರುವ ಈ ಸುಂದರ ತಾಣಕ್ಕೆ ಶತಮಾನಗಳ ಭವ್ಯ ಇತಿಹಾಸವಿದೆ. ಕ್ರಿಸ್ತ ಶಕ 1645ರಿಂದ 1648 ಅವಧಿಯಲ್ಲಿ ಮೈಸೂರಿನ ಅರಸರಾಗಿದ್ದ ಕಂಠೀರವ ನರಸರಾಜ ಒಡೆಯರ್ ಅವರು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನು ನಿರ್ಮಿಸಿದ್ದರು. ಈ ನಿರ್ಮಾಣದ ಪರಿಣಾಮವಾಗಿ ನದಿಯ ಮಧ್ಯೆ ಸಣ್ಣ ಸಣ್ಣ ದ್ವೀಪಗಳು ಸೃಷ್ಟಿಯಾದವು. ಹೀಗೆ ರೂಪುಗೊಂಡ ನಡುಗಡ್ಡೆಗಳು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿ ಬದಲಾದವು. 1940ರ ದಶಕದಲ್ಲಿ ಭಾರತದ ಪ್ರಖ್ಯಾತ ಪಕ್ಷಿಶಾಸ್ತ್ರಜ್ಞರಾದ ಡಾಕ್ಟರ್ ಸಲೀಂ ಅಲಿ ಅವರು ಈ ಜಾಗಕ್ಕೆ ಭೇಟಿ ನೀಡಿದಾಗ ಇಲ್ಲಿನ ಪಕ್ಷಿಗಳ ವೈವಿಧ್ಯತೆಯನ್ನು ನೋಡಿ ಮಂತ್ರಮುಗ್ಧರಾದರು. ಪಕ್ಷಿಗಳ ರಕ್ಷಣೆಗಾಗಿ ಈ ಪ್ರದೇಶವನ್ನು ಕಾಯ್ದಿಟ್ಟು ವನ್ಯಜೀವಿ ಧಾಮವನ್ನಾಗಿ ಘೋಷಿಸಬೇಕು ಎಂದು ಅವರು ಅಂದಿನ ಮೈಸೂರು ಮಹಾರಾಜರಿಗೆ ವಿನಂತಿಸಿದರು. ಅವರ ಆಸೆಯಂತೆ 1940ರಲ್ಲಿ ಇದನ್ನು ಅಧಿಕೃತ ಪಕ್ಷಿಧಾಮವನ್ನಾಗಿ ಘೋಷಿಸಲಾಯಿತು. ಇತ್ತೀಚೆಗೆ ಇದಕ್ಕೆ ಜಾಗತಿಕ ಮಟ್ಟದ ರಾಮ್ಸಾರ್ ತಾಣ ಎಂಬ ಹೆಮ್ಮೆಯ ಗರಿ ಕೂಡ ಸಿಕ್ಕಿದೆ. ಕಾವೇರಿ ನದಿಯ ಆಳವಿಲ್ಲದ ನೀರು, ದ್ವೀಪಗಳಲ್ಲಿರುವ ಅರ್ಜುನ ಮತ್ತು ಬಿದಿರಿನ ಮರಗಳ ದಟ್ಟವಾದ ನೆರಳು ಪಕ್ಷಿಗಳಿಗೆ ಗೂಡು ಕಟ್ಟಲು ಅತ್ಯಂತ ಸುರಕ್ಷಿತ ಜಾಗವನ್ನು ಒದಗಿಸುತ್ತದೆ. ನದಿಗಳಲ್ಲಿ ಯಥೇಚ್ಛವಾಗಿ ಸಿಗುವಂತಹ ಮೀನುಗಳು, ಕೀಟಗಳು ಪಕ್ಷಿಗಳಿಗೆ ಆಹಾರದ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತವೆ. ಹಾಗಾಗಿ ಪ್ರತಿ ವರ್ಷ ಚಳಿಗಾಲದ ಆರಂಭದಲ್ಲಿ ಸೈಬೀರಿಯಾ, ಆಫ್ರಿಕಾ ಮತ್ತು ಉತ್ತರ ಅಮೆರಿಕಾದಂತಹ ದೂರದ ದೇಶಗಳಿಂದ ಹಾಗೂ ಹಿಮಾಲಯದ ತಪ್ಪಲಿನಿಂದ ಸಾವಿರಾರು ವಲಸೆ ಹಕ್ಕಿಗಳು ಸಂತಾನೋತ್ಪತ್ತಿಗಾಗಿ ಮತ್ತು ಗೂಡು ಕಟ್ಟಲು ಇಲ್ಲಿಗೆ ಹಿಂಡು ಹಿಂಡಾಗಿ ಬರುತ್ತವೆ. ರಂಗನತಿಟ್ಟಿನಲ್ಲಿ ಸುಮಾರು 170ಕ್ಕೂ ಹೆಚ್ಚು ಪ್ರಭೇದದ ಪಕ್ಷಿಗಳನ್ನು ಗುರುತಿಸಲಾಗಿದೆ. ನೀವು ಇಲ್ಲಿ ಬಣ್ಣ ಬಣ್ಣದ ಪೆಂಡೆಂಟ್ ಸ್ಟಾರ್ಕ್, ಚಮಚದಂತಹ ಕೊಕ್ಕಿರುವ ಸ್ಪೂನ್ ಬಿಲ್, ಬೃಹತ್ ಗಾತ್ರದ ಸ್ಪಾಟ್ ಬಿಲ್ ಪೆಲಿಕನ್, ಏಷ್ಯನ್ ಓಪನ್ ಬಿಲ್ ಸ್ಟಾರ್ಕ್, ಬಿಳಿ ಐಬಿಸ್, ನದಿಯ ಮೇಲೆ ಹಾರಾಡುವ ರಿವರ್ಟನ್ ಹಾಗೆ ಕಣ್ಣು ಕೋರೈಸುವ ಮಿಂಚುಳ್ಳಿಗಳನ್ನು ಅತ್ಯಂತ ಹತ್ತಿರದಿಂದ ನೋಡಬಹುದು. ಇಲ್ಲಿನ ಮತ್ತೊಂದು ರೋಮಾಂಚಕ ದೃಶ್ಯವೆಂದರೆ ಕಾವೇರಿ ನದಿಯ ಬಂಡೆಗಳ ಮೇಲೆ ಬಿಸಿಲು ಕಾಯಿಸಿಕೊಳ್ಳುತ್ತಾ ಮಲಗಿರುವ ಮಗ್ಗರ್ ತಳಿಯ ಜೌಗು ಮೊಸಳೆಗಳು. ಕರ್ನಾಟಕದಲ್ಲಿಯೇ ಅತಿ ಹೆಚ್ಚು ಸಿಹಿ ನೀರಿನ ಮೊಸಳೆಗಳನ್ನು ಹೊಂದಿರುವ ತಾಣಗಳಲ್ಲಿ ಇದು ಕೂಡ ಒಂದು. ದೋಣಿ ವಿಹಾರ ಮಾಡುತ್ತಾ ಹಕ್ಕಿಗಳ ಚಿಲಿಪಿಲಿ ರಾಗ ಆಲಿಸುತ್ತಾ ಪ್ರಕೃತಿಯ ಈ ಅದ್ಭುತ ಸೃಷ್ಟಿಯನ್ನು ಕಣ್ತುಂಬಿಕೊಳ್ಳುವುದೇ ಒಂದು ಅನನ್ಯ ಅನುಭವ. ಈ ಪ್ರಕೃತಿಯ ಸೌಂದರ್ಯವನ್ನು ಹೀಗೆ ಉಳಿಸೋಣ, ಪಕ್ಷಿಗಳ ಸಂಕುಲವನ್ನು ಸಂರಕ್ಷಿಸೋಣ. ಧನ್ಯವಾದಗಳು.